ಎಲ್ಲರಿಗೂ ನಮಸ್ಕಾರಗಳು. ಎಲ್ಲರಿಗೂ ಇವತ್ತಿನ ಒಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ಒಂದು ವಿಡಿಯೋದಲ್ಲಿ ಇನ್ಸ್ಟಂಟ್ ಆಗಿ ಪರ್ಸನಲ್ ಲೋನ್ ಯಾವ ಆ್ಯಪ್ ಮುಖಾಂತರ ನೀವು ತಗೋಬಹುದು ಅನ್ನೋದನ್ನ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಅದಕ್ಕಿಂತ ಮುಂಚೆ ಈ ಆ್ಯಪ್ ನೋಡ್ಬೋದು ನೀವು ಯಾವ ರೀತಿಯಾಗಿದೆ ಅಂತೇಳಿ. 3.8 ರೇಟಿಂಗ್ ಇದೆ ಮತ್ತು 1 ಲ್ಯಾಕ್ ಪ್ಲಸ್ ಡೌನ್ಲೋಡ್ಸ್ ಇದ್ದಾವೆ. ಈ ರೀತಿಯಾಗಿ ಮತ್ತು ಯಾವ್ಯಾವ ರೀತಿ ಟೆನ್ಯೂರ್ ಇರುತ್ತೆ ಮತ್ತು ಯಾವ್ಯಾವ ರೀತಿ ಲೋನ್ ಸಿಗುತ್ತೆ ಅನ್ನೋದನ್ನ ತಿಳಿಸ್ಕೊಡ್ತೇನೆ ಸ್ನೇಹಿತರೆ. ಈ ಆ್ಯಪ್ ಲಿಂಕ್ ನನ್ನ ಡಿಸ್ಕ್ರಿಪ್ಷನ್ ಕೆಳಗಡೆ ಲಿಂಕ್ ಹಾಕಿರ್ತೀನಿ, ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಸೀದಾ ಆ್ಯಪ್ಗೆ ರಿಡೈರೆಕ್ಟ್ ಆಗ್ತೀರಾ. ಮತ್ತು ಯಾವ್ಯಾವ ರೀತಿ ಟೆನ್ಯೂರ್ ಇದೆ ಅಂತ ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಎಲ್ಲರೂ. ಸ್ನೇಹಿತರೆ, ನಿಮಗೆ ಈ ಆ್ಯಪಲ್ಲಿ ಅಪ್ ಟು 10,000 ಇಂದ 1 ಲ್ಯಾಕ್ ವರೆಗೂ ಲೋನ್ ಸಿಗುತ್ತೆ. ನಿಮಗೆ 5 ಮಿನಿಟ್ಸ್ ಅಲ್ಲಿ ಇನ್ಸ್ಟಂಟ್ ಆಗಿ ಲೋನ್ ಸಿಗುತ್ತೆ. ಮತ್ತೆ ಟೆನ್ಯೂರ್ ಬಂದ್ಬಿಟ್ಟು ನಿಮಗೆ 4 ತಿಂಗಳವರೆಗೂ ಇರುತ್ತೆ. ಮತ್ತೆ ಪೇಪರ್ಲೆಸ್ ಲೋನ್ ಅಪ್ಲಿಕೇಶನ್ ಆಗಿರುತ್ತೆ. ಮತ್ತೆ ಪೋಸ್ಟ್ ಕ್ಲೋಸರ್ ಚಾರ್ಜಸ್ ಇರುತ್ತೆ ಮತ್ತು ಗ್ಯಾರಂಟೀಡ್ ಕೊಲೆಕ್ಟರಲ್ ಇರುತ್ತೆ. ಮತ್ತೆ ಸಬ್ಸ್ಕ್ರಿಪ್ಷನ್ ಅಪ್ರಂಟ್ ಫೀಸ್ ಇರುತ್ತೆ. ಮತ್ತೆ ನೋಡ್ಬೋದು ಅಸೋಸಿಯೇಟ್ ಫೀಸ್ ಬಂದ್ಬಿಟ್ಟು ನಿಮಗೆ ಇಂಟ್ರೆಸ್ಟ್ ಬಂದ್ಬಿಟ್ಟು ನಿಮಗೆ 36.5% ಇರುತ್ತೆ ಪರ್ ಆ್ಯನಮ್ ಪರ್ ವರ್ಷಕ್ಕೆ ಇರುತ್ತೆ. ಪ್ರೊಸೆಸಿಂಗ್ ಅಂಡ್ ಅದರ್ ಅಪ್ಲಿಕೇಬಲ್ ಫೀ ಬಂದ್ಬಿಟ್ಟು ನಿಮಗೆ 6.5 ಇರುತ್ತೆ. ಡಾಕ್ಯುಮೆಂಟೇಶನ್ ಚಾರ್ಜ್ 1% ಇರುತ್ತೆ. ಮತ್ತೆ ಬೋನ್ ಸೈನರ್ ಆದ್ರೆ 500 ರೂಪೀಸ್ ಇರುತ್ತೆ. ಮತ್ತೆ 2000 ಫಾರ್ ಆನ್ಲೈನ್ ಕನ್ವಿಷನ್ ಫೀಸ್ ಇರುತ್ತೆ. ಮತ್ತೆ ಮಿನಿಮಮ್ APR ಬಂದ್ಬಿಟ್ಟು 26% ಮತ್ತು ಮ್ಯಾಕ್ಸಿಮಮ್ ಬಂದ್ಬಿಟ್ಟು 70% ಇರುತ್ತೆ. GST ಚಾರ್ಜಸ್ ಕೂಡ ಇದರಲ್ಲಿ ನಿಮಗೆ ಅಪ್ಲಿಕೇಬಲ್ ಆಗುತ್ತೆ ಲೋನ್ ಡಿಸ್ಟ್ರಿಬ್ಯೂಷನ್ ಆಗಬೇಕಾದ್ರೆ. ನೋಡಬಹುದು ಸ್ನೇಹಿತರೆ, ನೀವು ಇದರಲ್ಲಿ ಲೋನ್ ತಗೋಬೇಕಂದ್ರೆ ಏನೇನೋ ಎಲಿಜಿಬಿಲಿಟಿ ಇರಬೇಕಂದ್ರೆ ವರ್ಕಿಂಗ್ ಆಗಿರಬೇಕು, ಮತ್ತೆ 21 ಇಯರ್ಸ್ ಮೇಲ್ಗಡೆ ಆಗಿರಬೇಕು, ಮತ್ತೆ ನೀವು ಇಲ್ಲಿ 20,000 ಮೇಲೆ ಪರ್ ಮಂತ್ ಸ್ಯಾಲರಿ ತಗೋಬೇಕು, ಮತ್ತೆ ಆಧಾರ್ ಮತ್ತು ಫ್ಯಾನ್ ಇರಬೇಕು, ಮತ್ತೆ ಬ್ಯಾಂಕ್ ಅಕೌಂಟ್, ಮತ್ತೆ ಇದರಿಂದ ನೀವು ಲೋನ್ ತಗೋಬಹುದಾಗಿದೆ. ಪರ್ ನೀವೇನಾದ್ರೂ 30,000 ಲೋನ್ ತಗೋತೀನಿ ಅಂದ್ರೆ 36.5 ನಿಮಗೆ ಆನ್ಯುವಲ್ ಇಂಟ್ರೆಸ್ಟ್ ರೇಟ್ ಇರುತ್ತೆ. ಮತ್ತೆ ಪರ್ ಡೇ ಇಂಟ್ರೆಸ್ಟ್ ಬಂದ್ಬಿಟ್ಟು ನಿಮಗೆ 0.1% ಇರುತ್ತೆ. ಲೋನ್ ಡ್ಯೂರೇಷನ್ ಬಂದ್ಬಿಟ್ಟು ನಿಮಗೆ 120 ಡೇಸ್ ಇರುತ್ತೆ. ಮತ್ತೆ ಟೋಟಲ್ ಇಂಟ್ರೆಸ್ಟ್ ಪರ್ಸನಲ್ ಲೋನ್ಗೆ ನೀವು 3,600 ರೂಪಾಯಿ ಆಗಿರುತ್ತೆ. ಮತ್ತೆ ಪ್ರೊಸೆಸಿಂಗ್ ಫೀ ಬಂದ್ಬಿಟ್ಟು ನಿಮಗೆ 6.5% ಇರುತ್ತೆ. ಅಂದ್ರೆ ನಿಮಗೆ 2,650 ರೂಪಾಯಿ ನಿಮಗೆ ಪ್ರೊಸೆಸಿಂಗ್ ಫೀ ಆಗುತ್ತೆ. ಟೋಟಲ್ ಡಿಡಕ್ಷನ್ ಬಂದ್ಬಿಟ್ಟು 2,650 ರೂಪಾಯಿ ಆಗುತ್ತೆ. ಅದೇ ಪ್ರೊಸೆಸಿಂಗ್ ಫೀ. ಡಿಸ್ಟ್ರಿಬ್ಯೂಷನ್ ಅಮೌಂಟ್ ಬಂದ್ಬಿಟ್ಟು 27,350 ರೂಪಾಯಿ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಕ್ರೆಡಿಟ್ ಆಗುತ್ತೆ. ಆಮೇಲೆ ನೀವು ಟೋಟಲ್ ರೀಪೇಮೆಂಟ್ ಅಮೌಂಟ್ ಬಂದ್ಬಿಟ್ಟು ನಿಮಗೆ 33,600 ರೂಪಾಯಿ ನೀವು ಟೋಟಲ್ ರೀಪೇಮೆಂಟ್ ಆಗಿರುತ್ತೆ. ಮತ್ತೆ ಈಗ ಟೆನ್ಯೂರ್ ಬಗ್ಗೆ ಎಲ್ಲರೂ ತಿಳ್ಕೊಂಡ್ರಲ್ಲ, ಈಗ ಯಾವ ರೀತಿ ಲೋನ್ ತಗೊಳೋದು ಅನ್ನೋದನ್ನ ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಎಲ್ಲರೂ. ಡಿಸ್ಕ್ರಿಪ್ಷನ್ ಕೆಳಗಡೆ ಲಿಂಕ್ ಆಗಿರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಸೀದಾ ಆ್ಯಪ್ಗೆ ರಿಡೈರೆಕ್ಟ್ ಆಗ್ತೀರಾ. ಇನ್ಸ್ಟಾಲ್ ಮಾಡ್ಕೊಳ್ಳಿ. ಇನ್ಸ್ಟಾಲ್ ಮಾಡಿದ ನಂತರ ಓಪನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಎಲ್ಲರೂ. ಅದ ನಂತರ ಈ ರೀತಿಯಾದಂತ ಒಂದು ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಮೇಲ್ಗಡೆ ನೋಡಬಹುದು ನೀವು ಲಾಗಿನ್ ಅಂತಿದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಎಲ್ಲರೂ. ಮೇಲೆ ಕ್ಲಿಕ್ ಮಾಡಿದ ನಂತರ ಈ ರೀತಿಯಾದಂತಹ ಒಂದು ಇಂಟರ್ಫೇಸ್ ಬರುತ್ತೆ. ಮತ್ತೆ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮತ್ತೆ ನಿಮ್ಮ ಫೋನ್ ನಂಬರ್ ಹಾಕೊಂಡು OTP ನ ವೆರಿಫೈ ಮಾಡ್ಕೊಳ್ಳಿ ಎಲ್ಲರೂ. ಅದಾದ ನಂತರ ಈ ರೀತಿಯಾದಂತಹ ಒಂದು ಇಂಟರ್ಫೇಸ್ ಬರುತ್ತೆ. ನೋಡಬಹುದು ಸ್ನೇಹಿತರೆ, ನೀವು ಇಲ್ಲಿ ಲೋನ್ ಡಾಕ್ಯುಮೆಂಟ್ಸ್ ಏನ್ ಬೇಕಂದ್ರೆ ನಿಮಗೆ ಸ್ಯಾಲರಿ ಸ್ಲಿಪ್ ಮತ್ತು ಬ್ಯಾಂಕ್ ಸ್ಟೇಟ್ಮೆಂಟ್ ಲಾಸ್ಟ್ 4 ಮಂತ್ ಇಂದು, ಮತ್ತೆ ಸ್ಯಾಲರಿ ಸ್ಲಿಪ್ ಬಂದ್ಬಿಟ್ಟು ಲೇಟೆಸ್ಟ್ ಮಂತ್ ಇಂದ ನಿಮಗೆ ಡಾಕ್ಯುಮೆಂಟೇಶನ್ ಬೇಕಾಗುತ್ತೆ. ಮತ್ತೆ KYC ಡಾಕ್ಯುಮೆಂಟ್ ಆಧಾರ್ ಮತ್ತು ಪಾನ್ ಕಾರ್ಡ್ ಬೇಕಾಗುತ್ತೆ. ಮತ್ತು ಕಮ್ಯುನಿಕೇಶನ್ ಅಡ್ರೆಸ್, ನೀವು ರೆಂಟ್ ಇದ್ದೀರಾ, ಎಲೆಕ್ಟ್ರಿಕಲ್ ಬಿಲ್ ಮತ್ತು ಗ್ಯಾಸ್ ಬಿಲ್ ಇದು ಕೊಡುವುದರ ಮುಖಾಂತರ ನೀವು ಇಮಿಡಿಯೇಟ್ ಆಗಿ ಲೋನ್ ಅನ್ನು ಪಡೆಯಬಹುದಾಗಿದೆ ಸ್ನೇಹಿತರೆ. ಮತ್ತೆ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಎಲ್ಲರೂ. ನಂತರ ನೀವು ಇಲ್ಲಿ ಬೇಸಿಕ್ ಡೀಟೇಲ್ ನ ಕೊಡಬೇಕಾಗುತ್ತೆ. ನಿಮ್ಮ ಪಾನ್ ನಂಬರ್, ಪಾನ್ ನಲ್ಲಿ ಯಾವ ರೀತಿ ನೇಮ್ ಇದೆ ಮತ್ತು ಜೆಂಡರ್ ಎಲ್ಲ ಸೆಲೆಕ್ಟ್ ಮಾಡಿ ಮತ್ತೆ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಎಲ್ಲರೂ. ಈ ಡೀಟೇಲ್ಸ್ ನ ಎಂಟ್ರಿ ಮಾಡಿದ ತಕ್ಷಣ ನೀವು ಸೆಲ್ಫಿ ಕೇಳುತ್ತೆ. ಸೆಲ್ಫಿನ ಕೊಟ್ಟ ತಕ್ಷಣ ನೀವು ಇಮಿಡಿಯೇಟ್ ಆಗಿ ನಿಮ್ಮ ಬ್ಯಾಂಕ್ ಸ್ಟೇಟ್ಮೆಂಟ್ ನ ಮತ್ತು ರೀಸೆಂಟ್ ಆಗಿ ಸ್ಯಾಲರಿ ಸ್ಲಿಪ್ ನ ನೀವು ಪ್ರೊವೈಡ್ ಮಾಡಿದ ನಂತರ ನಿಮಗೆ ಇಮಿಡಿಯೇಟ್ ಆಗಿ ಲೋನ್ ಎಂಬುದು ಬ್ಯಾಂಕ್ ಅಕೌಂಟ್ಗೆ ಕ್ರೆಡಿಟ್ ಆಗುತ್ತೆ ಸ್ನೇಹಿತರೆ. ಓಕೆ ಸ್ನೇಹಿತರೆ, ಈ ಪ್ರೋಸೆಸ್ ನ ಫಾಲೋ ಮಾಡೋದರ ಮುಖಾಂತರ ಎಲ್ಲರೂ ಲೋನ್ ತಗೊಳ್ಳಿ. ಯಾರಿಗಾದ್ರೂ ಅರ್ಜೆಂಟ್ ಇದ್ರೆ ಮಾತ್ರ ಲೋನ್ ತಗೊಳ್ಳಿ ಎಂದು ಹೇಳುತ್ತೇನೆ. ಓಕೆ ಸ್ನೇಹಿತರೆ, ಇದು ಇವತ್ತಿನ ಒಂದು ವಿಡಿಯೋ ಆಗಿದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಸಣ್ಣದೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಇದೇ ರೀತಿಯಾಗಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ.